ಕತೆ ಬರೀಲಿಕ್ಕೆ ಕುಂಡಿಸ್ಬೇಕೇ ಹೊರತು ಗಾಂಧಿನಗರದ ಲಾಡ್ಜ್ಗಳಲ್ಲಂತೂ ಅಲ್ಲ ಸರ್. ನಮ್ಮವರು ಕತೆನೇ ಸ್ಟ್ರಾಂಗ್ ಮಾಡಲ್ಲ ಸರ್, ಕ್ರಿಯೇಟಿವಿಟಿನೇ ಇಲ್ಲ. ಅಮ್ಮ ನೀನ್ ದೇವ್ರ ಅಂತ ಕೇಳ್ತಾನೆ, ನೀನ್ ದೇವ್ರ, ನೀನ್ ದೇವ್ರಲ್ಲ ನೀನು ಕನ್ನಡಿ ಅಂತ ಹೇಳ್ತಾನೆ. ಪುನೀತ್ ಹೇಟ್ಸ್ ಕಸ್ತೂರಿ ನಿವಾಸ. ಯಾವ್ದಾದ್ರು ಹೇಳ್ತಾರೆ ಕಸ್ತೂರಿ ನಿವಾಸ ನಾನು ನೋಡಲ್ಲಪ್ಪ. ಸಿನಿಮಾಗೆ ಬರ್ತಿರೋ ಅನ್ನೋ ಮಾತಿದೆ ಸರ್. ಬರೋಣ, ಮೊದಲು ಸಿನಿಮಾ ರಂಗವನ್ನು ಶುದ್ಧೀಕರಣ ಮಾಡಬೇಕಾಗಿದೆ. ಹೇಳಿದ್ನಲ್ಲ, ಮೀಟ್ರ್ ಬಡ್ಡಿ ಮಾಫಿಯಾ ಮತ್ತು ಹೆಣ್ಮಕ್ಳನ್ನ ಬಳಸಿ ಹೀರೋಯಿನ್ಗಳು ಮಾಡೋ ಮಾಫಿಯಾಗಳಾಗಿರ್ಬೋದು, ಅಥವಾ ವಂಶಪಾರಂಪರ್ಯವಾಗಿ ಒಂದಷ್ಟು ಗುಂಪುಗಾರಿಕೆ ಮಾಡ್ಕೊಂಡಿರೋ ಹೀರೋಗಳ ಮಾಫಿಯಾಗಳಿದೆ, ಪ್ರೊಡ್ಯೂಸರ್ಗಳ ಮಾಫಿಯಾಗಳಿದೆ, ಮತ್ತು ಡೈರೆಕ್ಟರ್ಗಳ ಮಾಫಿಯಾ ಇದೆ. ಸೊ ಈ ಮಾಫಿಯಾಗಳಿಗೂ ಎಲ್ಲೋ ಒಂದು ಕಡೆ ಒಂದು ಐ ಥಿಂಕ್ ಸ್ಯಾಂಡಲ್ವುಡ್ ಇಂಟ್ರೆಸ್ಟಲ್ಲಿ ಕೆಲಸ ಮಾಡಬೇಕು. ಆಮೇಲೆ ಇಲ್ಲಿ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಸಾಕಷ್ಟು ಒಳ್ಳೊಳ್ಳೆ ರೈಟರ್ಸ್ ಇದ್ದಾರೆ. ಕಾದಂಬರಿಗಳು ನೋಡಿ, ಈಗ ನಮ್ಮ ಗುಬ್ಬಿರಣ್ಣವರ ಫಿಲಮ್ಗಳು ನೋಡಿದ್ರೆ ಎಲ್ಲ ಸಾಕಷ್ಟು ಕಾದಂಬರಿ ಆಧಾರಿತ ಫಿಲಮ್ಗಳಿದೆ. ನಮ್ಮ ರೈಟರ್ಗಳನ್ನು ಗಾಂಧಿನಗರದಲ್ಲಿ ಯಾವುದೋ ಲಾಡ್ಜಲ್ಲಿ ಇಟ್ಟು ನಾವು ಬರ್ಸೋದು ಬದಲು ನಾನು ಕೇಳ್ಕೊಳೋದೇನು ಅಂತಂದರೆ, ಅವರುಗಳನ್ನು ಕೇರಳಕ್ಕೋ ಹಿಮಾಲಯಕ್ಕೋ ಮತ್ತು ತಮಿಳ್ನಾಡಲ್ಲಿ ನಮ್ಮ ಊಟಿ ಇದೆ, ಇಂಥ ಜಾಗಗಳಿಗೆ ಕೆಮ್ಮಣ್ಣುಗುಂಡಿ ಇದೆ, ಅಂಥ ಜಾಗಗಳಿಗೆ ಒಂದಷ್ಟು ದಿನ ಅಲ್ಲಿ ಒಂದು ಯಾವುದೋ ಮನೆಯನ್ನೇ ಕೊಟ್ಟು ಅವ್ರಿಗೆ, ಮತ್ತು ಅಥವಾ ತೀರ್ಥಹಳ್ಳಿ ನಮ್ಮ ಶಿವಮೊಗ್ಗ ಕುವೆಂಪು ಅವರ ಹುಟ್ಟುಸ್ಥಳ ಸರ್, ಇಂಥ ಜಾಗಗಳಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯವರು ರೈಟರ್ಗಳನ್ನು ಕತೆ ಬರೀಲಿಕ್ಕೆ ಕುಂಡಿಸ್ಬೇಕೇ ಹೊರತು ಗಾಂಧಿನಗರದ ಲಾಡ್ಜ್ಗಳಲ್ಲಂತೂ ಅಲ್ಲ ಸರ್. ಇದು ಮೊದಲು ಮಾಡಿದಾಗ ಕತೆ ಸ್ಟ್ರಾಂಗ್ ಆಯಿತು ಅಂತಂದರೆ ಸರ್, ಮಲಯಾಳದಲ್ಲಿ ಕತೆಗಳು ಸ್ಟ್ರಾಂಗ್ ಇರ್ತದೆ ಸರ್. 100 ದಿವಸ ಅಲ್ಲ ಸರ್, ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಂತಾರೆ ಮಲಯಾಳಿ ಫಿಲಮ್ಗಳು. ನಮ್ಮವರು ಕತೆನೇ ಸ್ಟ್ರಾಂಗ್ ಮಾಡಲ್ಲ ಸರ್, ಕ್ರಿಯೇಟಿವಿಟಿನೇ ಇಲ್ಲ. ಹಂಗಾಗಿ ಮೊದಲು ಕತೆಯನ್ನು ಒಂದು ಒಳ್ಳೆ ಜಾಗದಲ್ಲಿ ಬಿಟ್ಟು, ಒಳ್ಳೊಳ್ಳೆ ಜಾಗದಲ್ಲಿ ಬಿಟ್ಟು ಕೆಮ್ಮಣ್ಣುಗುಡಿ ಕಳಿಸಿ ಸರ್. ಒಂದು ತಿಂಗಳಲ್ಲಿ ಒಂದು ಮನೆ ತಗೊಂಡಲ್ಲಿ ಇಟ್ಬಿಟ್ಟು ಕೆಮ್ಮಣ್ಣುಗುಂಡಿನಲ್ಲಿ ಆ ಕ್ರಿಯೇಟಿವ್ ಐಡಿಯಾಗಳು ಬರ್ತದೆ. ಸೊ ರೈಟ್ರಿಂದ ಶುರು ಆಗಬೇಕು ಸರ್. ಬರಹಗಾರ ಇದನ್ನಲ್ಲ ಸರ್, ಮೋಸ್ಟ್ ಇಂಪಾರ್ಟೆಂಟು. ಕತೆ ತುಂಬ ಇಂಪಾರ್ಟೆಂಟು. ಕತೆನಲ್ಲಿ ಶಕ್ತಿ ಇದ್ದರೆ ಸರ್, ಫಿಲಮ್ ಯಾವ ಹೀರೋ ಮಾಡಿದ್ರು ಓಡ್ತದೆ. ಅದು ಸಿನಿಮಾದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನಿರ್ಮಾಣನ, ನಿರ್ದೇಶನ, ಕತೆನ ಸರ್. ಮೂರು ಬೇಕಾಗಿದೆ. ಮೂರು ಬೇಕು ಸರ್, ಮೂರು ಬೇಕು. ಕತೆ ಯಾಕೆ ಇಂಪಾರ್ಟೆಂಟು ಅಂದರೆ ಜನಕ್ಕೆ ಇಷ್ಟ ಆಗಬೇಕು ಸರ್. ಒಂದು KGF ಕ್ರಿಯೇಟಿವಿಟಿ ಇದೆ, ರಾಮಾಚಾರಿ ಕ್ರಿಯೇಟಿವಿಟಿ ಇದೆ, ರಣಧೀರ ಕ್ರಿಯೇಟಿವಿಟಿ ಇದೆ. ರಣಧೀರಲ್ಲಿ ಹೇಳ್ತಾನೆ, ಆ ಹೀರೋಯಿನ್ನ ಖುಷ್ಬುನ ಲವ್ ಮಾಡಿಬಿಟ್ಟು ಆ ಗುಂಡು ಸಿಕ್ತಾಗ ಹಂಸಲೇಖ ನಿಜವಾಗೂ ಅದು ಎಕ್ಸ್ಪೀರಿಯನ್ಸ್ ಮಾಡಿ ಬರೆದಂಥ ವರ್ಡ್ಸ್ ಅಂತೆ ಅದು. ಅಮ್ಮ ನೀನು ದೇವ್ರ ಅಂತ ಕೇಳ್ತಾನೆ, ನೀನು ದೇವ್ರ, ನೀನು ದೇವ್ರಲ್ಲ ನೀನು ಕನ್ನಡಿ ಅಂತ ಹೇಳ್ತಾನೆ ರಣಧೀರು. ಅಲ್ವಾ, ರಣಧೀರ ಇವರು ರವಿಚಂದ್ರನ್ ಹೇಳ್ತಾರೆ, ನೀನು ಕನ್ನಡಿ, ನಮ್ಮ ತಪ್ಪನ್ನು ನಮಗೆ ತೋರಿಸೋ ಕನ್ನಡಿ ನೀನು, ಯಾರು ನೀನು ದೇವ್ರ ಅಂತ ಹೇಳಿದ್ದು, ನಾನು ಚೇಂಜ್ ಮಾಡ್ತೀನಿ ಇದನ್ನು ಅಂಥೇಳಿ ಹೇಳಿದಾಗ ನಾನು 30 ವರ್ಷ ಮುಂಚೆ ನೋಡಿರೋ ಫಿಲಮ್ ಸರ್ ಇದು. ಇವತ್ತು ಕೂತಿದೆ. ಆ ವರ್ಡ್ಸ್ ಮರೆಯೋಕ್ಕಾಗಲ್ಲ. ಹಂಸಲೇಖನ ವರ್ಡ್ಸ್ ಅಂತೆ ಅದು. ಇವರು ನಮ್ಮ ರವಿಚಂದ್ರನ್ ಅವ್ರ ಆ್ಯಕ್ಟಿಂಗು ಸರ್ ಮರೆಯೋಕ್ಕಾಗಲ್ಲ ಸರ್. ನಮ್ಮ ಕಲ್ಪನವ್ರ ಆ್ಯಕ್ಟಿಂಗು ಸಾಕ್ಷಾತ್ಕಾರದಲ್ಲಿ ಮರೆಯೋಕ್ಕಾಗತ್ತಾ? ಪುನೀತ್ ಅವ್ರು ಹೇಳಿದ್ರು, ಅದು ಯಾವುದೋ ಫಿಲಮ್ ಕಸ್ತೂರಿ ನಿವಾಸ, ಆ ಫಿಲಮ್ ನೋಡೋದೇ ಇಲ್ಲಂತೆ. ಎಷ್ಟು ಪವರ್ಫುಲ್ ಇರಬೇಕು ಸರ್. ಪುನೀತ್ ಹೇಟ್ಸ್ ಕಸ್ತೂರಿ ನಿವಾಸ. ಯಾವುದಾದ್ರು ಹೇಳ್ತಾರೆ ಕಸ್ತೂರಿ ನಿವಾಸ ನಾನು ನೋಡಲ್ಲಪ್ಪ, ತಂದೆ ತಿರೋಗ್ಬಿಡ್ತಾರೆ ಅದರಲ್ಲಿ. ಇಟ್ಸ್ ಎ ಡಿಸಾಸ್ಟರ್ ಎಂಡು ರಾಜ್ಕುಮಾರ್ದು. ಕಸ್ತೂರಿ ನಿವಾಸ ಒಂದೇ ಸತಿ ನೋಡಿದಂತೆ ಪುನೀತ್ ರಾಜ್ಕುಮಾರ್, ಮತ್ತೆ ನೋಡಲಿಲ್ಲಂತೆ. ಎಷ್ಟು ಪವರ್ಫುಲ್ ಇರಬೇಕು ಸರ್ ಕಥೆ. ಅದು ಆ್ಯಕ್ಟಿಂಗ್ ಎಷ್ಟು ಪವರ್ಫುಲ್ ಇರಬೇಕು ಅಣ್ಣವ್ರದ್ದು. ಆ ಡಿಸಾಸ್ಟರ್ ಎಂಡನ್ನ ಮಗ ಒಪ್ಪಲ್ಲ, ಮಗ ನೋಡಲ್ಲ ಅಂತೆ, ಒಂದೇ ಸತಿ ನೋಡಿದ್ದ, ನಾನು ನೋಡಲ್ಲ ಕಸ್ತೂರಿ ನಿವಾಸ ಅಂತ ಹೇಳ್ತಾರೆ. ಅಂದರೆ ಸರ್ ಆ ರೀತಿ ಕಸ್ತೂರಿ ನಿವಾಸ ಬರಬೇಕು ಸರ್, ಆ ರೀತಿ ರಣಧೀರ ಬರಬೇಕು ಸರ್, ಆ ರೀತಿ ಪ್ರೇಮಲೋಕ ಬರಬೇಕು ಸರ್, ಆ ರೀತಿ ರಾಮಾಚಾರಿ ಬರಬೇಕು ಸರ್. ಸೊ ಅದಕ್ಕೆ ಬೇಕಾದಂಥದ್ದು ಐ ಥಿಂಕ್ ವರ್ಕು ಸರ್. ಕತೆ ಮೋಸ್ಟ್ ಇಂಪಾರ್ಟೆಂಟು. ನನಗೆ ರವಿಚಂದ್ರನ್ ಅವ್ರಿಗೆ ನಿರ್ಮಾಣ ಮಾಡೋಕ್ಕೆ ಶಕ್ತಿ ಕೊಡಬೇಕು ದೇವರು ಅಂತ ಒಂದು ಪ್ರಾರ್ಥನೆ ಸರ್. ನಿಜವಾಗ್ಲೂ ಹೇಳ್ತೀನಿ, ಯಾರು ಹೇಳ್ತಾರೆ ನಾನು ರೀಲ್ ಹೊತ್ತು ಸಂಪಾದನೆ ಮಾಡಿದೆ ಅಂತ. ರೀಲ್ ಹೊತ್ತು ರವಿಚಂದ್ರನ್ ಏನೂ ಸಂಪಾದನೆ ಮಾಡಲಿಲ್ಲ. ಸಂಪಾದನೆ ಮಾಡಿದ್ದು ಒಂದೇ ನಮ್ಮಂಥ ವ್ಯಕ್ತಿಗಳನ್ನು. ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ರವಿಚಂದ್ರನ್. ಹಂಸಲೇಖ ಅವ್ರ ಬಿಗ್ ಫ್ಯಾನು. ಯಾಕಂದರೆ ಅಂಥ ಫಿಲಮ್ ಕೊಟ್ಟವ್ರೆ ಸರ್. ರಣಧೀರ ಸರ್, ದೇರ್ ಇಸ್ ನೋ ರಿಪ್ಲೇಸ್ಮೆಂಟ್ ಫಾರ್ ರಣಧೀರ. ಬಾ ಬಚ್ಚು ಇವ್ರು ಹೇಳ್ತಾರೆ, ಯಾರೋ ಸುದೀಪ್ ಹೇಳ್ತಾರೆ, ಬಾ ಬಚ್ಚು ದುನಿಯಾ ಜುಕ್ತಿಯೇ ಜುಕಾನೆ ವಾಲ ಚಾಹಿಯೇ, ಬಾ ದುನಿಯಾ ನಿನ್ನ ಮುಂದೆ ಸರೆಂಡರ್ ಆಗಬೇಕು ಅಂಥ ವ್ಯಕ್ತಿ ಮಾಡ್ತೀನಿ ಬಾ ಅಂತ ರಣಧೀರ್ ಇವರು ರವಿಚಂದ್ರನು ಮಗುವಿನ ಕ್ಯಾರೆಕ್ಟರ್ ಇದ್ದಾಗ ಸುದೀಪ್ ಹೇಳ್ತಾರೆ. ಏನು ಗೊತ್ತಾ ಸರ್ ಅದು. ನಾನು ಆ ಫಿಲಮ್ಸ್ ಇವತ್ತು ನಾಪಕ ಇಟ್ಕೊಂಡಿದ್ದೀನಿ. ಕಾಣೆ ಆಗಿಂದ ಕಥೆ ಎಷ್ಟು ಚೆನ್ನಾಗಿದೆ, ಡೈಲಾಗ್ಸ್ ಎಷ್ಟು ಚೆನ್ನಾಗಿದೆ, ಡೆಲಿವರಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಡ್ರಾಮಾ ಮಾಡ್ತಾ ಇರಲಿಲ್ಲ ಯಾರೂ. ದೇ ಇಷ್ಟು ಇನ್ವಾಲ್ವ್ ಇನ್ ದ ಕ್ಯಾರೆಕ್ಟರು. ಇನ್ಫ್ಯಾಕ್ಟು ನಾನು ದರ್ಶನ್ ಫಿಲಮ್ಸು ಅಷ್ಟೇ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಏನೋ ಇವತ್ತು ಸ್ವಲ್ಪ ಕೆಟ್ಟ ಸಮಯ ಬಂದಿರ್ಬೋದು ಬಿಟ್ಟರೆ ದರ್ಶನ್ ಆ್ಯಕ್ಟಿಂಗು ಅಷ್ಟೇ ಚೆನ್ನಾಗಿದೆ. ನಮ್ಮ ರಚಿತಾ ರಾಮ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ನಾವು ಹೇಳೋದಂತಂದರೆ ಇದನ್ನು ಸಾಯಿಸೋದು ಬೇಡ, ಇದನ್ನು ಮತ್ತೆ ಪ್ರಜ್ವಲಕ್ಕೆ ತರಬೇಕು ಅನ್ನೋದು ಒಂದು ವಿಚಾರ ಸರ್. ಸರ್ ಡೆಫಿನೆಟಾಗಿ ನಮ್ಮಲ್ಲಿ ಕ್ರಿಯೇಟಿವ್ ಕಥೆಗಳಿರುವಂಥ ಕಾದಂಬರಿಗಳು ಬೆಜ್ಜಾನ್ ಇದ್ದಾರೆ, ರೈಟರ್ಸ್ ಇದ್ದಾರೆ ಸರ್. ನಾವು ಉಪಯೋಗ ಮಾಡ್ಕೊಬೇಕು ಅವ್ರನ್ನ ಸರ್. ವಿ ಹ್ಯಾವ್ ಟು ಬ್ರಿಂಗ್ ಇನ್ ಟು ಮೈನ್ ಫ್ರೇಮ್
ಅವ್ರ ಕೈಲಿ ಕಥೆ ಬರೆಸ್ಬೇಕು ಸರ್ ಒಂದು ಫಿಲಮ್ ಮಾಡಬೇಕಂದ್ರೆ ನೀವು ಕೇರಳದಲ್ಲಿ 2 ವರ್ಷ ಹಿಂದೆ ತಯಾರಿ ಮಾಡ್ತಾರೆ, ಕತೆ ಬರೆಯೋಕ್ಕೆ 2 ವರ್ಷ ತಯಾರಿ ಮಾಡ್ತಾರೆ. ಆ ಕತೆಗಳನ್ನು ವೆರಿಫೈ ಮಾಡ್ತಾರೆ, ಪ್ರೆಸೆಂಟ್ ಸಿಚುವೇಷನ್ಗೆ ಕರೆಂಟ್ ಸಿಚುವೇಷನ್ಗೆ ಮ್ಯಾಚ್ ಆಗುತ್ತಾ, ಜನಗಳಿಗೆ ಪಲ್ಸ್ಗೆ ಮ್ಯಾಚ್ ಆಗುತ್ತಾ, ಇದರಲ್ಲಿ ಸ್ಟೋರಿ ಮಾಡಿದ್ರೆ ಯಾರನ್ನ ಫಿಟ್ ಮಾಡ್ಬೋದು. ಆಮೇಲೆ ಈ ಸ್ಟೋರಿನಲ್ಲಿ ಕ್ರಿಯೇಟಿವಿಟಿ ಏನಿದೆ, ಎಲ್ಲರೂ ರೀಲ್ಸ್ ಸುತ್ತದೆ ಫಿಲಮ್ ಮಾಡೋದೇ ಆದರೆ ಏನಿದೆ ಒಂದು ಡಿಫ್ರೆಂಟಾಗಿ ಏನು ಸೆಗ್ಮೆಂಟ್ ಮಾಡೋಕ್ಕಾಗುತ್ತೆ, ಏನು ಇಂಜೆಕ್ಟ್ ಮಾಡೋಕ್ಕಾಗುತ್ತೆ ಈ ಕಥೆನಲ್ಲಿ ಸರ್ ವರ್ಕ್ ಮಾಡ್ತಾರೆ. ಆಮೇಲೆ ವರ್ಕ್ ಮಾಡೋಕ್ಕೆ ಆ ಥರ ಎನ್ವೈರ್ಮೆಂಟ್ ಇದೆ. ಕೇರಳ ಈಸ್ ಗಾಡ್ಸ್ ಓನ್ ಕಂಟ್ರಿ ಅಂತಾರೆ. ಅಲ್ಲಿ ಗ್ರೀನ್ರಿ ಸಿಕ್ಕಾಪಟ್ಟೆ ಇದೆ ಸರ್, ರಿಸಾರ್ಟ್ ಸಿಕ್ಕಾಪಟ್ಟೆ ಇದೆ, ಕಾಫಿ ಎಸ್ಟೇಟ್ಗಳಿದೆ, ನಿಜವಾಗ್ಲೂ ಬ್ಲೆಸ್ಡ್ ಕಂಟ್ರಿ. ನೋಡಿ ಅವ್ರುಗಳು ಅಲ್ಲಿ ಮಾಡೋದಕ್ಕೇನೆ ಅವ್ರಿಗೆ ಆ ಥರ ಆಗೋದು. ನಾನು ತಮಿಳ್ನಾಡಲ್ಲೂ ಕೇಳಿ ನೋಡಿದೆ, ಎಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ ಊಟಿಗೆ ಹೋಗ್ತಾರಂತೆ, ಊಟಿಗೆ ಹೋಗಿ ಕೂತ್ಕೊಂಡು ಕತೆಗಳನ್ನ ಬರೀತಾರಂತೆ. ಈಗ ಬಾಲಿವುಡಲ್ಲೂ ಅಷ್ಟೇ ರೈಟರ್ಸ್ ಯಾರು ಕೂತ್ಕೊಂಡು ಬಾಂಬೆಯಲ್ಲಿ ಕೂತ್ಕೊಂಡು ಬರೆಯಲ್ಲ, ದೇ ಕೂಡ ಸ್ವಿಟ್ಜರ್ಲ್ಯಾಂಡ್ಸ್ ಅಲ್ಲಿ ಹೇಳ್ತಾರೆ. ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದು ಬೇಡ, ಊಟಿಗೆ ಹೋಗೋದು ಬೇಡ ಸರ್. ಕರ್ನಾಟಕದಲ್ಲಿ ಚಿಕ್ಕಮಂಗ್ಳೂರು ಇದೆ ಸರ್, ಕೆಮ್ಮಣ್ಣಗುಂಡಿ ಇದೆ, ಧರ್ಮಸ್ಥಳ ಇದೆ, ಹೋಗ್ಲಿ ಸರ್. ಹೋಗಿ ನಂದಿ ಬೆಟ್ಟ ಇದೆ ಸರ್, ಹತ್ತಿರವಾಗಿ ನಂದಿ ಬೆಟ್ಟ ಇದೆ ಸರ್, ಅಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ಹೋಟ್ಲ್ ಬುಕ್ ಮಾಡ್ಕೊಂಡು ಬರೆದ್ರೆ ಚಿಕ್ಕಬಳ್ಳಾಪುರ ಒಳ್ಳೆ ಪ್ಲೇಸು. ನಿಮಗೆ ಆ ಚಿಕ್ಕಬಳ್ಳಾಪುರದಲ್ಲಿ ಕೂತ್ಕೊಂಡ್ರೆ ಮನೆ ಒಂದು ಐ ಥಿಂಕ್ ಲವ್ ರೆಡಿ ಅಂತ ಒಂದು ಫಿಲಮ್ ಕೂಡ ಪ್ರಮೋಟ್ ಮಾಡಿದೆ ನಾನು ಅದನ್ನು. ವೆರಿ ಗುಡ್ ಪ್ಲೇಸ್ ಟು ರೈಟ್ ಎ ಸ್ಟೋರೀಸ್ ಸರ್. ಹಂಗಾಗಿ ಸರ್ ಕತೆ ತುಂಬ ಇಂಪಾರ್ಟೆಂಟು ಸರ್. ಐ ಥಿಂಕ್ ನಿಜವಾಗ್ಲೂ ಆ ಕತೆಗೆ ಜೊತೆ ಸೇರಿಸಿದವರು ಹಂಸಲೇಖ ಮತ್ತು ರವಿಚಂದ್ರನ್ ಸರ್. ಅಂಥವ್ರಿಗೆ ದೇವ್ರ ಶಕ್ತಿ ಕೊಡ್ಬೇಕು ಸರ್. ರವಿಚಂದ್ರನ್ ಅವ್ರಿಗೆ ಕ್ರೇಜಿ ಸ್ಟಾರ್ಗೆ ಫಿಲಮ್ ನಿರ್ಮಾಣ ಮಾಡೋಕ್ಕೆ ಒಂದಷ್ಟು ಕ್ರೇಜಿ ದುಡ್ಡು ಕೊಡ್ಬೇಕು ಸರ್ ದೇವರು. ನಿಜವಾಗ್ಲೂ ಒಳ್ಳೊಳ್ಳೆ ಫಿಲ್ಮ ಮಾಡ್ತಾರೆ ಅಂತ ನಮ್ಮ ನಂಬಿಕೆ.